8 ವಯಸ್ಸಿನ ಸುಕನ್ಯಾ ಬೆಳಗ್ಗೆ ಎದ್ದು ಕಣ್ಣುಜ್ಕೋತಾ ಅಮ್ಮ ಹತ್ರ ಹೋಗ್ತಾಳೆ. ಆಮೇಲೆ ಅಮ್ಮನ ನೋಡಿದ ತಕ್ಷಣ ಈಗಂತ ಹೇಳ್ತಾಳೆ, ಅಮ್ಮ ನನಗೆ ಮ್ಯಾಗಿ ಬೇಕು. ಆಹಾ, ಮಾಡ್ಕೊಡ್ತೀನಿ. ಹೆಂಗೋ ನಾನು ನಾಷ್ಟಾಗಿಷ್ಟ ಏನೂ ಮಾಡಿಲ್ಲ. ಅಪ್ಪ ಏನೋ ಆಚೆ ಹೋಗಿದ್ದಾರೆ ಕೆಲ್ಸದ ಮೇಲೆ. ಆಯ್ತಾ, ನಾನ್ ನಿನ್ಗೋಸ್ಕರ ಅದೇ ಮಾಡ್ತೀನಿ, ಸರಿನಾ? ಬೇಗ ಮ್ಯಾಗಿ ಮಾಡ್ಕೊಡ್ತೀನಿ, ಬಾ ಕುತ್ಕೋ. ಸೋಂಬೇರಿತನದಿಂದ ಅವಳು ಮ್ಯಾಗಿನೇ ಮಾಡ್ಬಿಡ್ತಾಳೆ. ಮತ್ತೆ ಅವಳು ಕೂಡ ಅದೇ ಮ್ಯಾಗಿನ ತಿನ್ಕೊಂಡ್ಬಿಡ್ತಾಳೆ. ಆಮೇಲೆ ಮಗಳಿಗೆ ಕೂಡ ಅದನ್ನ ತಿನ್ನಿಸ್ತಾಳೆ. ಇದೇ ತರ ಯಾವಾಗ್ಲೂ ಅವ್ರ ಗಂಡ ಟ್ರಿಪ್ಪಲ್ಲೇ ಇರ್ತಾರೆ. ಅದರಿಂದ ಇವರಿಬ್ರು ಮನೇಲಿ ಇರ್ತಾರಲ್ವಾ, ಇಬ್ರಿಗೆ ಮಾತ್ರ ಏನ್ ಅಡ್ಗೆ ಮಾಡೋದಂತ ಇದೇ ತರ ಯಾವಾಗ್ಲೂ ಮ್ಯಾಗಿ ತಿಂತಿರ್ತಾರೆ. ಮಮ್ಮಿ 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 ಎಲ್ಲಿದೆ? ಎಷ್ಟೊತ್ತು ಕರೆಯೋದಮ್ಮ? ಓ ಗಾಡ್, ಅಯ್ಯೋ ಎಲ್ಲಿದ್ದಾರೋ ಏನೋ ಪೂಜೆ ಮಾಡ್ತಿದಾರೇನೋ. ಕಾಲೇಜ್ಗೆ ಟೈಮ್ ಆಯ್ತು, ಸರಿ ಹೋಯ್ತು, ಹೋಗಿ ನಾನೇ ಮ್ಯಾಗಿ ಮಾಡ್ಕೊಂಡು ತಿನ್ಬಿಡ್ತೀನಿ ಅಷ್ಟೇ. ಆಮೇಲೆ ಏನ್ ಮಾಡ್ತಾಳೆ ಅಂದ್ರೆ ಅವಳು ಕಿಚನ್ಗೆ ಹೋಗ್ತಾಳೆ ಮತ್ತೆ ಮ್ಯಾಗಿ ಮಾಡ್ತಾಳೆ. ಮತ್ತೆ ಮ್ಯಾಗಿ ಮಾಡುವಾಗ ಸ್ವಲ್ಪ ವೆಜಿಟೇಬಲ್ಸ್ ಹಾಕೋತಾಳೆ. ತರಕಾರಿ ಕಟ್ ಮಾಡುವಾಗ ಅವಳ ಫಿಂಗರ್ ಕಟ್ ಆಗ್ಬಿಡುತ್ತೆ. ಓ ಮಮ್ಮಿ, ಕಟ್ಟಾಯ್ತು. ಹಂಗಂತ ಕೇಳ್ಸಿದ ತಕ್ಷಣ ಬೇಗ ಅವರಮ್ಮ ಓಡ್ ಬರ್ತಾಳೆ. ಅರೇ, ಏನ್ ಮಾಡ್ಕೊಂಡಿದ್ಯಾ ನೀನು? ನೀನು ನೋಡ್ಕೊಂಡ್ ಕೆಲ್ಸ ಮಾಡಕ್ಕಾಗೋದಿಲ್ವಾ ಹುಡ್ಗಿ? ಹಂಗಂತೇಳಿ ಸುಕನ್ಯಾ ಅವರಮ್ಮ ಬ್ಯಾಂಡೇಜ್ ಹಾಕ್ತಾಳೆ. ಮತ್ತೆ ಅವಳಿಗೋಸ್ಕರ ಅವಳೇ ಮ್ಯಾಗಿ ಮಾಡಿ ಕೊಡ್ತಾಳೆ. ಸುಕನ್ಯಾ ಅವ್ರ ಅಪ್ಪ ಅಮ್ಮನಿಗೆ ಒಬ್ಳೆ ಮಗಳಾಗಿರೋದ್ರಿಂದ ಅವ್ರ ಅಪ್ಪ ಅಮ್ಮ ಅವಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ರು. ಅದಕ್ಕೆ ಸುಕನ್ಯಾಗೆ ಮ್ಯಾಗಿ ಬಿಟ್ರೆ ಬೇರೆ ಏನೂ ಮಾಡ್ಕೊಳಕ್ ಬರೋದಿಲ್ಲ. ಅರೇ ಅಂಕಿತ್, ಎಷ್ಟು ದಿನ ನೀನ್ ಈ ತರ ಮಾಡ್ತಿರ್ತೀಯ ನನ್ ಜೊತೆ ಅಂತ ಅರ್ಥ ಆಗ್ತಿಲ್ಲ. ಓ ಮೇಡಮ್, ನಿಮಗೆ ನಾನು ಸೀರಿಯಸ್ ಆಗಿದ್ದೀನಿ ಗೊತ್ತಾ? ಅರೆ, ಯಾಕೆ ಮನೆಗೆ ಬಂದು ನನ್ನ ಬಗ್ಗೆ ಮಾತಾಡ್ತಿಲ್ಲ ನೀನು? ಮೊದಲು ನಂದು ಓದೋದೆಲ್ಲ ಮುಗಿಲಿ, ಮತ್ತೆ ನನಗೊಂದು ಕೆಲಸ ಸಿಕ್ಲಿ, ಮತ್ತೆ ಬರ್ತೀನಿ ನಾನು. ಸ್ವಲ್ಪ ದಿನದ ನಂತರ ಅಂಕಿತ್ಗೆ ಒಳ್ಳೆ ಕೆಲಸ ಸಿಗತ್ತೆ. ಮ್ಯಾಗಿ ತಯಾರು ಮಾಡುವ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಗತ್ತೆ. ಆದ್ರಿಂದ ಸ್ವಲ್ಪ ದಿನ ಆದ್ಮೇಲೆ ಅವನು ಮನೆಯಲ್ಲಿ ಅಂಕಿತಾ ಬಗ್ಗೆ ಹೇಳ್ತಾನೆ. ಆಮೇಲೆ ಅವ್ರು ಎಲ್ಲರೂ ಕುಟುಂಬ ಸೇರಿ ಮಾತಾಡ್ತಾರೆ. ನೋಡಿ ಅಕ್ಕ, ನಮ್ಗಿರೋದು ಇವಳು ಒಬ್ಳೆ. ಇವಳನ್ನ ತುಂಬಾ ಚೆನ್ನಾಗಿ ಬೆಳ್ಸಿದೀವಿ ನಾವು. ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು. ಅರೆ ಅಕ್ಕ, ಯಾಕೆ ಚಿಂತೆ ಮಾಡ್ತೀರಾ? ಮಗಳ ತರ ನೋಡ್ಕೋತೀವಿ ನಾವು. ಸ್ವಲ್ಪ ದಿನದ ನಂತರ ಅವ್ರಿಗೆ ಮದ್ವೆ ಆಗತ್ತೆ. ಆಮೇಲೊಂದಿನ, ಅಮ್ಮ ಸೊಸೆ, ಬೇಗ ಹೋಗಿ ಒಂದ್ ಕಪ್ ಟೀ ಇಡಮ್ಮ. ನಿಜವಾಗ್ಲೂ ನನ್ ಕೈಯಿಂದಾನೇ ಮಾಡ್ಕೊಂಡ್ ಕುಡ್ದು ನನಗೆ ಬೇಜಾರಾಗ್ಬಿಟ್ಟಿದೆ. ಈಗ್ಲೇ ಮಾಡ್ಕೊಂತ ಇರ್ತೀನತ್ತೆ. ಬೇಗ ಅವಳು ಕಿಚನ್ ಒಳಗಡೆ ಹೋಗ್ತಾಳೆ ಮತ್ತೆ ಟೀ ಮಾಡ್ಕೊಂಡ್ ತರ್ತಾಳೆ. ಬೇಗ ಕುಡ್ದು ಹೆಂಗಿದೆ ಅಂತ ಹೇಳಿ ಅತ್ತೆ. ಇರು, ಏನು ಬಿಸಿ ಬಿಸಿ ಹಂಗೆ ಕುಡ್ದ್ಬಿಡ್ಲಾ ಏನು? ಸೊಸೆ ನೀನ್ ಹೇಳಿದ್ ಕೇಳ್ಬೇಕಾ ಏನು? ಎಲ್ಲಾರು ಹೇಳೋದ್ ನಿಜಾನೇ. ಅತ್ತೆ ಅಂದ್ರೆ ಅತ್ತೆನೇ ಅಲ್ವಾ? ಅರೇ ಹುಡ್ಗಿ, ಟೀ ಮಾಡಿದ್ಯಾ? ಏನ್ ಮಾಡಿದ್ಯಾ? ಅಯ್ಯೋ ಯಾಕಪ್ಪ ಅಷ್ಟ್ ಟೀ ಪತ್ತಿ ಹಾಕಿದ್ಯಾ? ಇದನ್ನ ಕುಡ್ದು ನನ್ಗೆ ತಲೆನೋವು ಜಾಸ್ತಿ ಆಯ್ತು. ನಿಮ್ಮಮ್ಮ ಟೀ ಮಾಡೋದ್ ಕೂಡ ನಿಂಗೆ ಹೇಳ್ಕೊಟ್ಟಿಲ್ವೇನೆ? ಅಯ್ಯೋ ಅತ್ತೆ, ನಾನ್ ಮೊದಲನೇ ಸಲ ಮಾಡಿದೀನಲ್ವಾ, ಅದಕ್ಕೆ ಪರವಾಗಿಲ್ಲ, ನಾನ್ ಬೇಗ ಕಲ್ತ್ಕೋತೀನಿ ಬಿಡಿ. ಓಫ್, ಈ ನಡುವೆ ಇರುವ ಹುಡ್ಗಿರ್ಗೆ ಏನಾಯ್ತೋ ಗೊತ್ತಿಲ್ಲ, ಒಂದ್ ಟೀ ಮಾಡೋದ್ ಕೂಡ ಬರಲ್ಲ ಇವ್ರಿಗೆ. ಓ ಮೇಡಮ್, ನೀನೇನ್ ಅವಳಿಗೆ ಹೇಳ್ತಿದ್ಯಾ? ನಿನ್ಗೇನ್ ಮಾಡಕ್ ಬರತ್ತೆ? ಆಗ ಸುಕನ್ಯಾ ಒಳಗಡೆನೆ ನಕ್ಕೋತಾಳೆ. ಆಮೇಲೆ ಅವರ ನಾದ್ನಿ ಬೇಗ ಬೇಗ ಒಳಗಡೆ ಹೊಟ್ಟೋಗ್ಬಿಡ್ತಾಳೆ. ಸ್ವಲ್ಪ ತಾದ್ಮೇಲೆ ಎಲ್ಲಾರ್ಗೂ ನಾಷ್ಟ ಮಾಡಿ ತರ್ತಾಳೆ ಸುಕನ್ಯಾ. ಎಲ್ಲರೂ ಊಟ ಮಾಡೋಣ ಅಂತ ಕುತ್ಕೋತಾರೆ. ಮ್ಯಾಗಿ ನೋಡಿ ಅವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ ಸೊಸೆ, ಏನಿದು? ಅಯ್ಯೋ ಅತ್ತೆ, ಅದು ನಂಗೆ ಅದೇ ಕೇಳ್ತಿದ್ದೀನಿ. ನಮ್ಮೆಲ್ಲರಿಗೂ ಮ್ಯಾಗಿ ತುಂಬಾ ಇಷ್ಟ ಅಂತ ನಿನಗ್ ಹೆಂಗ್ ಗೊತ್ತಾಯ್ತು? ಮ್ಯಾಗಿ ಇಲ್ದೇ ಇರೋ ದಿನಾನೇ ನಮ್ ಮನೆಯಲ್ಲಿ ಇರೋದೇ ಇಲ್ಲ. ಆದ್ರೆ ನನಗೆ ತರಕಾರಿ ಹಾಕಿರೋದಂದ್ರೆ ತುಂಬಾ ಇಷ್ಟ. ನನಗೆ ಸ್ಪೈಸಿ ಇಷ್ಟ. ಮತ್ತೆ ನನಗಂತೂ ಆನಿಯನ್ ಇದ್ದು. ನಿನಗಂತೂ ಗೊತ್ತಲ್ವಾ ನನಗೆ ಮ್ಯಾಗಿ ಯಾಕೆ ಇಷ್ಟ ಅಂತ. ಅದಕ್ಕೆ ನಾನು ಕಂಪನಿನೂ ಜಾಯ್ನ್ ಆಗಿದ್ದಲ್ವಾ, ಅಲ್ಲಿಂದ ಒಂದ್ 50-60 ಡೈಲಿ ಪ್ಯಾಕೆಟ್ ತಕೊಂಬರ್ತೀನಿ ನಾನು. ಓಹೋ, ಮ್ಯಾಗಿ ಅಂದ್ರೆ ಎಷ್ಟಿಷ್ಟ ನನಗೆ. ಅದಕ್ಕೇನಾ? ಸರಿ ಸರಿ. ಹಬ್ಬ, ನನಗ್ ಮಾತ್ರನೇ ಮ್ಯಾಗಿ ಇಷ್ಟ ಅಂತ ಅನ್ಕೊಂಡೆ. ಆದ್ರೆ ನೋಡಿದ್ರೆ ನಿಮ್ಮೆಲ್ಲರಿಗೂ ಕೂಡ ಮ್ಯಾಗಿ ಇಷ್ಟ ಆಗಿದೆ. ನಿಜವಾಗ್ಲೂ ಮ್ಯಾಗಿ ಕಂಪನಿ ಅವರು ಏನಾದ್ರೂ ಮಾಡ್ಬೇಕಂದ್ರೆ ನಮ್ಮನ್ನೇ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು. ಸುಕನ್ಯಾ ಸಂತೋಷ ಆಗ್ತಾಳೆ. ಆಮೇಲೆ ಎಲ್ಲಾ ಟೈಮು ಆ ಮನೆಯಲ್ಲಿ ಬರೀ ಮ್ಯಾಗಿನೇ. ಮಸಾಲಾ ವಿತ್ ಜೀರಾ ಮ್ಯಾಗಿ ಮಾಡಿದೀನಿ ಇವತ್ತು. ಅದ್ಕೆ ನಾಳೆ ಪನ್ನೀರ್ ಮ್ಯಾಗಿ. ನೀವೇನು ಚಿಂತೆ ಮಾಡ್ಬೇಡಿ. ಈಗ ನಾನ್ ಬಂದ್ಬಿಟ್ಟೆ ಅಲ್ವಾ, ಇನ್ನ ಬೆಳಗ್ಗೆ ಸಾಯಂಕಾಲ ಅಂತ ಬರೀ ಮ್ಯಾಗಿನೇ. ಮತ್ತೆ ಮನೇಲಿರೋರೆಲ್ಲರೂ ಮ್ಯಾಗಿನೇ ತಿಂತಾರೆ. ಬೆಳಗ್ಗೆ ಸಾಯಂಕಾಲ ರಾತ್ರಿ ಅಂತ ಎಂಜಾಯ್ ಮಾಡ್ತಾರೆ. ಯಾರಾದ್ರೂ ನೆಂಟ್ರು ಬಂದ್ರೆ ಅವ್ರಿಗೂ ಮ್ಯಾಗಿನೇ. ಅದಕ್ಕೆಲ್ಲರೂ ಭಯ ಪಡ್ತಿದ್ರು. ಅರೇ ಅಕ್ಕ, ಏನಿದು? ನಿಮ್ಮ ಸೊಸೆ ಈ ತರ ಮ್ಯಾಗಿ ಮಾಡಿದಾಳೆ? ಅರೇ, ನಿಮ್ಗೆ ಗೊತ್ತಾ ನಮ್ಮೆಲ್ಲರಿಗೂ ಮ್ಯಾಗಿ ಇಷ್ಟ ಅಂತ ಇವಳು ಕೂಡ ಇಷ್ಟಾನೆ. ಅರೇ ಮುಗೀತು ಬಿಡು. ಈ ಮನೇಲಿ ಮ್ಯಾಗಿ ಬಿಟ್ರೆ ಬೇರೆ ಯಾರು ಏನು ತಿನ್ನಲ್ಲ ಅಂತ ಅನ್ಕೋತೀನಿ. ಸೊಸೆ ಬಂದ್ರೆ ಚೆನ್ನಾಗ್ ತಿಂತೀರಾ ಅಂತ ಅನ್ಕೊಂಡೆ. ಎಲ್ಲಾರು ಮತ್ತೆ ಇದೇ ತಿಂತಿದ್ದೀರಾ? ನಾನಿವತ್ತೇ ವಾಪಸ್ ಹೋಗ್ಬಿಡ್ತೀನಿ, ಇಲ್ಲಾದ್ರೆ ಮೈದಾನೆ ತಿನ್ಸಿ ನನ್ನ ಅಷ್ಟೇ ಸಾಯಿಸ್ಬಿಡ್ತೀರಾ. ಅವರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಅವಾಗ್ಲೇ ಹೋಗ್ಬಿಡ್ತಾರೆ. ಆದ್ರೆ ಅದನ್ನ ನೋಡಿ ಅವ್ರು ಯಾರು ಬೇಜಾರಾಗೋದೇ ಇಲ್ಲ. ಅವ್ರೆಲ್ಲರಿಗೂ ಅಂತೂ ಮ್ಯಾಗಿ ತಿನ್ಬೇಕು ಅಷ್ಟೇ.
ಹಿಂಗೆ ದಿನ ಕಳೆದು ಹೋಗತ್ತೆ. ಆಮೇಲೆ ಒಂದಿನ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗತ್ತೆ. ವಾವ್, ನಿಜವಾಗ್ಲಾ? ನಾನು ತಂದೆ ಆಗ್ತಿದ್ದೀನ. ಒಳ್ಳೆ ನ್ಯೂಸ್ ಕೊಟ್ಟಿದ್ಯಮ್ಮ ನೀನು. ನನಗೆ ತುಂಬಾ ಖುಷಿ ಆಯ್ತು. ಹೌದು. ನಾನು ಅಜ್ಜಿ ಆಗ್ತಿದ್ದೀನಿ. ನೋಡು, ನೀನೇನು ಕೆಲ್ಸ ಮಾಡ್ಬಾರ್ದು. ಮನೆ ಕೆಲ್ಸದವಳ ಇಟ್ಕೊಳ್ಳೋಣ ಆಯ್ತಾ? ಊಟದ ಬಗ್ಗೆ ಏನು ಟೆನ್ಷನ್ ಇಲ್ಲ. ಮ್ಯಾಗಿ ಅಲ್ವಾ, ಯಾರ್ ಬೇಕಾದ್ರೂ ಅಡಿಗೆ ಮಾಡ್ತೀವಿ. ಮನೆಯಲ್ಲಿ ಮಗುವಿನ ಶಬ್ದ ಕೇಳ್ಸತ್ತಂತ ಸಂತೋಷ ಎಲ್ಲಾರ್ಗೂ. ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. 2 ತಿಂಗಳು ಹಿಂಗೆ ಕಳೆದು ಹೋಗ್ಬಿಡುತ್ತೆ. ಆದ್ರೆ ಅವ್ರು ಮಾಡೋ ತಪ್ಪು ಒಂದೇ, ಇನ್ನೂ ಅವರು ಅದೇ ಮ್ಯಾಗಿ ತಿಂತಿದ್ದಾರೆ. ಆಮೇಲೆ ಒಂದಿನ, ಅಯ್ಯೋ ಅತ್ತೆ, ಬೇಗ ಬನ್ನಿ, ನೋತಿದೆ, ಅಯ್ಯೋ ಶಾಲು, ಅಮ್ಮ ಅಮ್ಮ ಇದು ಅತ್ತಿಗೆ ಸೌಂಡ್ ಕೇಳಿಸಿದೆ, ಬಾ ನೋಡೋಣ. ಹಂಗಂತ ಬೇಗ ಅವರಿಬ್ರು ಓಡೋಗಿ ನೋಡ್ತಾರೆ ಅವ್ರ ಅತ್ತಿಗೆಗೆ ಏನಾಯ್ತು ಅಂತ. ಏನಮ್ಮ? ಅಯ್ಯೋ ಅತ್ತೆ, ನನ್ಗೆ ತಡ್ಕೊಳಕ್ಕಾಗ್ದಿಲ್ಲ, ಹೊಟ್ಟೆ ನೋವ್ತಾ ಇದೆ. ಅಮ್ಮ ಏನಾಯ್ತು? ಬೇಗ ಹೋಗಿ ಶಾಲು, ಬೇಗ ಕ್ಯಾಬ್ ಬುಕ್ ಮಾಡು, ಬೇಗ ಹಾಸ್ಪಿಟಲ್ ಕರ್ಕೊಂಡೋಗೋಣ, ಹೋಗಮ್ಮ. ಶಾಲು ಬೇಗ ಕ್ಯಾಬ್ ಬುಕ್ ಮಾಡ್ತಾಳೆ. ಆಮೇಲೆ ಅವ್ರ ಅಣ್ಣನ್ಗೆ ಕೂಡ ಕಾಲ್ ಮಾಡಿ ಹೇಳ್ಬಿಡ್ತಾಳೆ. ಆಮೇಲೆ ಅವರೆಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾರೆ. ಅದರ ನಂತರ, ಸಾರಿ, ಆದ್ರೆ ನೀವು ಮ್ಯಾಗಿ ಜಾಸ್ತಿ ತಿಂತಿರಲ್ವಾ, ಅದ್ರಿಂದ ಮಗು ಸತ್ತೋಗಿದೆ. ಸುಕನ್ಯಾನ ಬಾಡಿಲಿ ಇಮ್ಯುನಿಟಿ ಲೋ ಇದ್ದದ್ರಿಂದ ಹಾಗಾಯ್ತು. ಹೌದು, ಅವಳಿಗೆ ಫ್ರೂಟ್ಸು, ವೆಜಿಟೇಬಲ್ಸ್ ತಿನ್ಬೇಕಿತ್ತು. ಜಾಸ್ತಿ ಮ್ಯಾಗಿ ಇಲ್ಲ ಮೈದಾ ತಿನ್ನೋದ್ರಿಂದ ನಮ್ಮ ಬಾಡಿ ಹಾಳಾಗೋಗುತ್ತೆ. ಈ ಮೈದಾ ಅಂತೂ 1-2 ಸರಿ ನೀವು ತಿಂಗಳಲ್ಲಿ ತಿನ್ಬೋದು, ಆದ್ರೆ ಯಾವಾಗ್ಲೂ ತಿಂದ್ರೆ ನಿಮ್ಮ ಜೀವಕ್ಕೇನೆ ಆಪತ್ತದು. ಏನು, ನನ್ನ ಮಗ? ಅಯ್ಯೋ ದೇವ್ರೇ! ಸಮಾಧಾನ ಮಾಡ್ಕೊ ಮಗನೇ. ಈ ವಿಷಯ ಸುಕನ್ಯಗೆ ಗೊತ್ತಾಗಿದ ತಕ್ಷಣ ಅವಳು ಬೇಜಾರಾಗ್ತಾಳೆ. ಅವ್ರು ಅದು ತಿನ್ನೋದ್ರಿಂದ ಇಷ್ಟು ದೊಡ್ಡ ಶಿಕ್ಷೆ ಆಗತ್ತಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಆ ದಿನದಿಂದ ಕುಟುಂಬದಲ್ಲಿ ಯಾರೂ ಮ್ಯಾಗಿನೇ ತಿನ್ನೋದಿಲ್ಲ. ಆಮೇಲೆ ಅವರು ಒಳ್ಳೆ ಊಟ ತಿನ್ನಕ್ ಶುರು ಮಾಡ್ತಾರೆ. ಅಂಕುರ್ ಕೂಡ ಮ್ಯಾಗಿ ತರೋದೇ ಬಿಟ್ಬಿಡ್ತಾನೆ. ಸ್ವಲ್ಪ ತಿಂಗಳ ನಂತರ ಮತ್ತೆ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಆದ್ರೆ ಈ ಸಲ ಅವಳು ರಿಸ್ಕ್ ತಗೊಳಕ್ಕೆ ರೆಡಿಯಾಗಿಲ್ಲ. ಅದಕ್ಕೆ ಅವಳು ತುಂಬಾ ಚೆನ್ನಾಗಿ ಅವಳನ್ನ ನೋಡ್ಕೋತಾಳೆ. ಮತ್ತೆ ಒಳ್ಳೆ ಫ್ರೆಶ್ ಆಗಿರುವ ಊಟನ ತಿಂತಿದ್ಲು. ಮತ್ತೆ ಅತ್ತೆಯವರು ಕೂಡ ತುಂಬಾನೇ ಚೆನ್ನಾಗಿ ನೋಡ್ಕೋತಿದ್ರು. ಒಟ್ಟಿಗೆ ಅವಳಿಗೆ ಟ್ವಿನ್ಸ್ ಹುಡ್ತಾರೆ, ಅದು ಗಂಡ್ಮಕ್ಕಳು. ಅವರು ತುಂಬಾನೇ ಸಂತೋಷವಾಗಿ ಈಗ ಜೀವನವನ್ನು ಸಾಗಿಸ್ತಾರೆ. ಸಾಧನಾ ಆ ದೇವಿಯ ಭಕ್ತಳು. ಅವಳಿಗೆ ಯಾವಾಗ ಮದುವೆ ಆದ್ರೂ ಆ ದೇವಿಯ ಕೃಪೆಯಿಂದ ಒಳ್ಳೆ ಹುಡ್ಗ ಸಿಗ್ತಾನೆ ಅಂತ ಅನ್ಕೋತಾಳೆ. ಅದೇ ರೀತಿ ಸ್ವಲ್ಪ ದಿನದ ನಂತರ ಸಾಧನನ ಲೈಫಲ್ಲಿ ಸಂದೀಪ್ ಬರ್ತಾನೆ. ಸಂದೀಪ್ ಸಾಧನಾನ ಪ್ರೀತಿಸ್ತಾನೆ. ಅವ್ರ ಮನೆಯವ್ರಿಗೂ ಕೂಡ ಸಾಧನ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸ್ವಲ್ಪ ದಿನದ ನಂತರ ಮದ್ವೆ ಬಗ್ಗೆ ಮಾತಾಡಿ ಅವರು ಮದ್ವೆ ಮಾಡ್ಬಿಡ್ತಾರೆ. ಮದ್ವೆ ಆಗಿ ಅತ್ತೆ ಮನೆಗೆ ಹೋದ ನಂತರ ಕೂಡ ಅವಳು ಅಲ್ಲಿ ಆ ದೇವಿಗೆ ಪೂಜೆ ಮಾಡ್ಕೋತಾ ಅದೇ ತರ ಭಕ್ತಿಯಾಗಿ ಇರ್ತಿದ್ಲು. ಒಂದಿನ ಅವಳು ಬೆಳಗ್ಗೆ 5 ಗಂಟೆಗೆ ಎದ್ದು ಆ ದೇವಿಯ ಪೂಜೆಯನ್ನು ಮಾಡಿ ನಂತರ ಅವಳು ಕಿಚನ್ಗೆ ಹೋಗಿ ಟೀ ಇಡ್ತಾ ಇರ್ತಾಳೆ. ಅಯ್ಯೋ, ಯಾಕಮ್ಮ ಇಷ್ಟು ಬೇಗ ಎದ್ದಿದ್ಯಾ? ಇವಾಗ 5 ಗಂಟೆ. ನೀನ್ ಮಲ್ಕೋಬೋದಲ್ವಾ? ನೀನ್ ಯಾಕಿಷ್ಟು ಬೇಗ ಎದ್ದಿದ್ಯಾ? ಅತ್ತೆ ಪರವಾಗಿಲ್ಲ, ಇದು ನನ್ಗೆ ಅಭ್ಯಾಸ ಆಗಿದೆ 5 ಗಂಟೆಗೆ ಎದ್ದೊಳೋದು. ಹಂಗಂತ ಹೇಳಿ ಇಬ್ರು ಅತ್ತೆ ಸೊಸೆ ಕುತ್ಕೊಂಡು ಟೀ ಕುಡಿತಾರೆ. ಅದರ ನಂತರ ಎಲ್ಲರೂ ಎದ್ದ ನಂತರ ಸೊಸೆ ಬಗ್ಗೆನೇ ಮಾತಾಡ್ತಾಳೆ ಅತ್ತೆ. ಅವಳ ಬಗ್ಗೆ ಹೊಗಳ್ತಾ ಇರ್ತಾಳೆ. ಮನೆಯ ಇನ್ನೊಂದು ಸೊಸೆಗೆ ಹೊಟ್ಟೆ ಕಿಚ್ಚು. ಸಾಧನ ತುಂಬಾನೇ ಸಂಸ್ಕಾರ ಉಳ್ಳ ಹುಡುಗಿ. ಈ ತರ ಒಂದು ಹುಡುಗಿ ನಮ್ಮನೆಗ್ ಬರ್ಬೇಕು ಅಂತಾನೆ ನಾನು ಆ ದೇವ್ರನ್ನ ಬೇಡ್ಕೋತಿದ್ದೆ. ಬೆಳಗ್ಗೆ ಎದ್ದು ಪೂಜೆ ಮಾಡಿ ಎಲ್ಲಾರ್ನು ಚೆನ್ನಾಗಿ ನೋಡ್ಕೊಳ್ಳುವ ಹುಡುಗಿ. ಇವತ್ ನನ್ಗಳು ಬಿಸಿ ಬಿಸಿ ಟೀ ಬೇರೆ ಕೊಟ್ಲು. ನಾನು ಇಂಥ ಹುಡುಗಿ ಮನೆಗ್ ಬಂದ್ರೆ ಚೆನ್ನಾಗಿರತ್ತೆ ಅನ್ಕೋತಿದ್ದೆ. ಅದೇ ತರನೇ ಅವಳು ದಿನಾ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಳೆ, ಎಲ್ಲಾರ್ನು ಚೆನ್ನಾಗಿ ನೋಡ್ಕೋತಾಳೆ. ಒಳ್ಳೆ ವಿಷಯನೇ. ಈಗ ಬೆಳಗ್ಗೆ ನೀವು ಚಹಾ ಮಾಡ್ಬೇಕಾಗಿಲ್ಲ. ಸಾಧನ ಸೊಸೆ ಬಂದಿದ್ದಾಳೆ. ಇಬ್ರು ಅತ್ತೆ ಸೊಸೆ ಕೂಡಿ ಚಹಾ ಕುಡೀರಿ. ಅಮ್ಮ ಸುಧಾ, ನೀನು ಕೂಡ ಬೆಳಗ್ಗೆ ಎದ್ದೋಳ ಅಭ್ಯಾಸ ಮಾಡ್ಕೊ. ಅದು ತುಂಬಾ ಒಳ್ಳೆ ಅಭ್ಯಾಸ. ನಾನ್ ಏನ್ ಹೇಳ್ತಿದ್ದೆ ಅಂದ್ರೆ, ಕುಳ್ಗುರು ಮತ್ತೆ ಅವರ ಶಿಷ್ಯಂದರು ಬರ್ತಿದ್ದಾರೆ. ಅಮ್ಮ ಸೊಸೆ, ನೀನು ಚೆನ್ನಾಗ್ ಕೇಳ್ಕೊ. ನಮ್ ಮನೆಯ ಹೊಸ ಸೊಸೆನೆ ಅವ್ರಿಗೆ ಪ್ರಸಾದ ಮಾಡ್ಬೇಕು. ಇದೇ ನಮ್ಮ ಮನೆಯ ಆಚಾರ. ನೀನು ಅದೇ ತರ ನಡ್ಕೋಬೇಕು, ಆಯ್ತಾ? ಅವ್ರಿಗೋಸ್ಕರ ರುಚಿಯಾಗಿ ಪ್ರಸಾದ ಮಾಡು. ನಾನ್ ನಿನಗೆ ಈ ಜವಾಬ್ದಾರಿಯನ್ನು ಕೊಡ್ತಿದ್ದೀನಿ. ಅಮ್ಮ, ನಾನು ಖಂಡಿತ ನನ್ ಕೈಲಾದಷ್ಟು ಚೆನ್ನಾಗ್ ಮಾಡ್ತೀನಿ. ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ಬೇಕಂತ ಆಶೀರ್ವಾದ ಮಾಡಿ. ಅಪ್ಪ, ನೀವ್ ಕೂಡ ನನ್ಗೆ ಆಶೀರ್ವಾದ ಮಾಡಿ. ಬಂದಿದ ತಕ್ಷಣ ನಾಟಕಗಳು ಶುರು ಮಾಡ್ಬಿಟ್ಲಮ್ಮ. ನಾನ್ ನಿನ್ನನ್ ಬಿಡಲ್ಲ ಕೆಲ್ಸ ಮಾಡಕ್ಕೆ. ಎಲ್ಲ ಕೆಲ್ಸ ನಾನೇ ಮಾಡ್ತೀನಿ, ನೋಡ್ತಾ ಇರು. ಸುಧಾ, ನಾನು ಎಷ್ಟೊತ್ತಿಂದ ನಿನ್ನ ಹತ್ರ ನೀರ್ ಕೇಳ್ತಾ ಇದ್ದೀನಿ, ನೀನೇನ್ ಮಾಡ್ತಾ ಇದೀಯ? ಅಬ್ಬಾ, ಬರ್ತಾ ಇದೀನ್ರಿ. ಯಾವಾಗ್ಲೂ ನನ್ನಿಂದನೇ ಬಿದ್ದಿರ್ತೀರಾ. ಒಂದ್ ಗ್ಲಾಸ್ ನೀರ್ ಕೂಡ ಎತ್ಕೊಂಡ್ ಕುಡಿಯಕ್ಕಾಗಲ್ವಾ ನಿಮ್ಗೆ? ಎಲ್ಲರೂ ಪೂಜೆಗೆ ತಯಾರಿ ಮಾಡ್ತಿರ್ತಾರೆ. ಎಲ್ಲರೂ ಕುಲ್ಗುರು ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ.
ಅಮ್ಮ, ಈ ಪೂಜೆ ಸಾಮಾನ್ ಮತ್ತೆ ಹೂವು ತಂದಿದ್ದೀನಿ. ಇನ್ನೇನಾದ್ರೂ ಬೇಕಾದ್ರೆ ನನಗೆ ಹೇಳಿ. ಎಲ್ಲ ರೆಡಿ ಆಗಿದೆ. ಪೂರಿ ಮಾಡೋದಕ್ಕೆ ತುಪ್ಪ ಮತ್ತೆ ಎಣ್ಣೆ ಬೇಕಾಗಿದೆ, ಅದು ಮಾತ್ರ ತಗೊಂಡ್ ಬಾ. ಅದನ್ನ ಕಿಚನಲ್ಲಿ ಇಟ್ಬಿಡಿ. ಹಂಗಂತ ಹೇಳಿದ ತಕ್ಷಣ ಸಂದೀಪ್ ಗೀ ಪ್ಯಾಕೆಟ್ ಮತ್ತೆ ಅವ್ರಿಗೆ ಬೇಕಾಗಿರುವ ಎಣ್ಣೆ ತಗೊಂಡ್ ಬಂದು ಹೆಂಡ್ತಿಗೆ ಕೊಡ್ತಾರೆ. ಕೊಡಿ ಸಂದೀಪ್ ಅವ್ರೆ, ನಾನಿದನ್ನ ಎತ್ಕೊಂಡೋಗಿ ಕಿಚನಲ್ಲಿ ಇಡ್ತೀನಿ, ಆಯ್ತಾ? ನೀವು ನಿಮ್ ಅಣ್ಣನ್ ಜೊತೆ ಹೋಗಿ ಆಚೆ ಅವ್ರು ಬರ್ತಾರೇನೋ ನೋಡ್ತೀರಿ. ಸರಿ ಅದ್ಗೆ, ನೀವು ಇದನ್ನೆಲ್ಲ ಸಾಧನ ಹತ್ರ ಕೊಡಿ. ಸುಧಾ ಗೀ ಮತ್ತೆ ಆ ಎಣ್ಣೆನೆ ತಗೊಂಡ್ ಹೋಗ್ತಾಳೆ ಮತ್ತೆ ಅಲ್ಮಾರಿಯಲ್ಲಿ ಬಚ್ಚಿಡ್ತಾಳೆ. ಅದು ಮಾತ್ರ ಅಲ್ದೆ ಕಿಚನಲ್ಲಿ ಇದ್ದೋರದ್ದು ಎಲ್ಲ ಎತ್ಕೊಂಡ್ಬಂದು ಅವಳು ಬಚ್ಚಿಟ್ಬಿಡ್ತಾಳೆ. ಈಗ ಪ್ರಸಾದ ಮಾಡೋ ಸಮಯ ಬರುತ್ತೆ. ಸಾಧನ ಹೋಗಿ ನೋಡ್ತಾಳೆ, ಅಲ್ಲಿ ಎಣ್ಣೆ ಇರೋದಿಲ್ಲ, ತುಪ್ಪ ಇರೋದಿಲ್ಲ, ಏನೂ ಇರಲ್ಲ. ಅಮ್ಮ ಸೊಸೆ ಎಲ್ಲ ಪ್ರಸಾದ ಮಾಡಾಯ್ತು, ಬರೀ ಪೂರಿ ಮಾತ್ರ ಮಾಡ್ಬೇಕು ನಮ್ಮ ಸಂಪ್ರದಾಯ ಪ್ರಕಾರ. ಅದನ್ನ ನೀನೇ ಮಾಡ್ಬೇಕು. ನಾನು ಹೋಗ್ತಿದ್ದೀನಿ, ಮಾವ ಕರೀತಿದ್ದಾರೆ, ಗುರುಗಳು ಬಂದಿದಾರೆ ಅನ್ಸತ್ತೆ. ನೀನು ಬೇಗ ಪ್ರಸಾದ ಮಾಡ್ಬಿಟ್ಟು ಬಾ, ಆಯ್ತಾ? ಸಾಧನ, ನನ್ ತುಪ್ಪ ಮತ್ತೆ ಎಣ್ಣೆ ಸುಧಾ ಅತ್ತಿಗೆ ಹತ್ರ ಕೊಟ್ಟೆ, ಅವ್ರು ನಿನಗ್ ಕೊಟ್ರಲ್ಲ. ಬಂದೇಮಾ. ಅಯ್ಯೋ, ಅಕ್ಕ ಹತ್ರ ಕೊಟ್ಟಿದ್ರಲ್ವಾ ನೀವು ನೆಯ್ಯಿ ಮತ್ತೆ ತುಪ್ಪ. ಅಯ್ಯೋ, ನಾನ್ ಬೇಜಾರಾಗ್ಬಿಟ್ಟೆ ನೋಡಿ. ಸುಧಾ ಅಕ್ಕ, ಅಯ್ಯೋ ಎಲ್ಲಿದ್ದೀರಾ? ಓ, ಇಲ್ಲಿದ್ದೀರಾ ಅಕ್ಕ. ಎಣ್ಣೆ ಮತ್ತೆ ತುಪ್ಪ ಎಲ್ಲಿಟ್ಟಿದ್ದೀರಾ? ಅಲ್ಲೇ ಇರ್ಬೇಕು, ನನ್ಗೇನ್ ಗೊತ್ತು. ಸರಿ, ಮಾವ ಕರೀತಿದ್ದಾರೆ, ನಾನ್ ಹೋಗ್ತಿದ್ದೀನಿ. ನೀನ್ ಬೇಗ ಪೂರಿ ಮಾಡ್ಬಿಟ್ಟು ಅಲ್ಬಾ, ಅಲ್ ಬಂದೆಲ್ಲ ಕಾಯ್ತಿದ್ದಾರೆ. ಈಗೇನ್ ಮಾಡ್ಲಿ? ತುಪ್ಪ ಗೀ ಇಲ್ದೇ ಇದ್ರೆ ಅಲ್ಲೇ ಹೋಗಿ ಎಲ್ಲಾರ್ ಮುಂದ್ರು ನಾನು ಕೇಳಕ್ಕಾಗತ್ತಾ? ಅಯ್ಯೋ ದೇವಿ, ಅಮ್ಮ ನೀನೇ ನನ್ನ ಕಾಪಾಡ್ಬೇಕು. ನಾನಿವತ್ ನಿನ್ ಮೇಲೆ ನಂಬಿಕೆ ಇಟ್ಟು ನೀರಲ್ಲೇ ಪೂರಿಗಳನ್ನ ಮಾಡ್ತೀನಿ, ಆದ್ರೆ ನೀನ್ ಕಾಪಾಡ್ತಿ ಅಂತ ನಂಬಿಕೆ. ನಾನ್ ನಿನ್ ಮೇಲೆ ನಿಜವಾದ ಭಕ್ತಿಯನ್ನು ಇಟ್ಟಿದ್ರೆ ನೀನು ಚಮತ್ಕಾರ ಮಾಡು ತಾಯಿ. ಎಷ್ಟಾದ್ರೂ ನಿಮ್ಮ ದೇವಿಯನ್ನು ಬೇಡ್ಕೋ, ನಿನ್ ದೇವಿ ನಿನ್ಗೆ ಸಹಾಯ ಮಾಡಲ್ಲ. ಇವತ್ತು ಪೂರಿಗಳನ್ನು ಮಾಡಕ್ಕಾಗ್ದೆ ಎಲ್ಲಾರ್ ಮುಂದೆ ಅವಮಾನ ಆಗ್ಬೇಕು. ನಿನ್ಗೆ ಚೆನ್ನಾಗ್ ಬುದ್ಧಿ ಕಲ್ಸ್ಬೇಕನ್ನೋದೇ ನನ್ ವಿಷಯ. ಹಂಗಂತ ಹೇಳ್ತಾಳೆ. ಆದ್ರೂ ಸಾಧನ ನೀರಲ್ಲಿ ನಂಬಿಕೆಯಿಂದ ಪೂರಿ ಮಾಡ್ತಾಳೆ. ಆ ದೇವರು ಚಮತ್ಕಾರ ಮಾಡ್ತಾಳೆ. ಆ ಪೂರಿ ಆ ನೀರಲ್ಲೇ ಉಬ್ಕೊಂಡ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಚಿಕ್ಕ ಸೊಸೆ ಆನಂದದಿಂದ ಕಣ್ಣಲ್ಲಿ ನೀರ್ ಬರುತ್ತೆ. ಆದ್ರೆ ದೊಡ್ಡ ಸೊಸೆಗೆ ಕಣ್ಣಲ್ಲಿ ಅದನ್ನ ನೋಡಿ ರಕ್ತ ಬರುತ್ತೆ. ಅವಳ ಕೈಯಲ್ಲಿ ನಂಬಕ್ಕೆ ಆಗೋದಿಲ್ಲ. ಏನ್ ಚಮತ್ಕಾರ ನಡೀತಿದೆ ಅಂತ ಆಶ್ಚರ್ಯ ಆಗತ್ತೆ. ಸ್ವಲ್ಪ ತಲೆ ಪೂರಿಗಳನ್ನು ಮಾಡಿ ಎತ್ಕೊಂಡೋಗ್ತಾಳೆ. ಮತ್ತೆ ಗುರುಗಳಿಗೆ ಅವರ ಶಿಷ್ಯರಿಗೆ ಅವಳು ಬಡಿಸ್ತಾಳೆ. ಮಹಾರಾಜ, ಇವಳು ನಮ್ಮ ಚಿಕ್ಕ ಸೊಸೆ ಸಾಧನ, ಸಂದೀಪಿನ ಹೆಂಡತಿ ಇವಳು. ನಮ್ಮ ಸಂಪ್ರದಾಯದ ಪ್ರಕಾರ ಇವಳೆ ನಿಮ್ಗೆ ಪೂರಿ ಮಾಡಿರೋದಿವತ್ತು. ಆಗ ನಾನ್ ತುಂಬಾ ಕಡೆ ಎಣ್ಣೆಲ್ ಬೆಂದಿರೋ ಪೂರಿ ತಿಂದಿದ್ದೇನೆ, ಆದ್ರೆ ಮೊದಲನೇ ಬಾರಿಗೆ ನೀರಲ್ಲಿ ಬೆಂದಿರೋ ಪೂರಿ ತಿಂದಿದ್ದೇನೆ. ನೀರಲ್ಲಿ ಬೆಂದಿರೋ ಪೂರಿನ ಮಹಾರಾಜ್? ಏನಮ್ಮ, ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಲ್ಲ? ನಿನ್ ಮೇಲೆ ದೇವಿದು ತುಂಬಾ ಕೃಪೆ ಇದೆ. ಇವತ್ತು ಕಷ್ಟದ ಸಮಯದಲ್ಲಿ ನಿನ್ಗೆ ಅವರು ಸಹಾಯ ಮಾಡಿದ್ರಲ್ಲ? ಹೌದು ಸ್ವಾಮಿಗಳೇ, ನೀವು ಹೇಳ್ತಿರೋದು ನಿಜ. ನಿಮಗೆ ಎಲ್ಲ ಗೊತ್ತು. ಆ ದೇವರ ಕೃಪೆ ಇಲ್ದಿದ್ರೆ ಇವತ್ತು ನಾನ್ ನಿಮ್ಗೆ ಪೂರಿಯನ್ನು ಮಾಡ್ಕೊಂಡ್ ತಂದು ಕೊಡಕ್ಕಾಗ್ತಿರ್ಲಿಲ್ಲ. ಸಾಧನ ತುಂಬಾ ಒಳ್ಳೆಯವಳು. ದೇವಿ ಮಾ ಯಾರ ಜೊತೆ ಇರ್ತಾಳೋ ಆ ಭಕ್ತೆ ಯಾವತ್ತೂ ಸತ್ಯದ ಮಾರ್ಗದಲ್ಲೇ ಹೋಗ್ತಾರೆ. ಮತ್ತೆ ದೇವಿ ಮಾತೆ ಕೂಡ ಕಷ್ಟದ ಸಮಯದಲ್ಲಿ ಆ ಭಕ್ತರ ಸಹಾಯ ಮಾಡ್ತಾಳೆ. ಹಾಗಾಗಿ ಇಲ್ಲಿರೋರ್ಗೆಲ್ಲ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನೀವು ಸಾಧನಗೆ ಯಾವುದೇ ರೀತಿಯ ತೊಂದರೆ ಕೊಡೋಕೆ ಹೋಗ್ಬೇಡಿ. ಈಕೆ ಗುಣಗಳನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹಾಗೆ ಸಹಾಯ ಮಾಡಿ, ಮತ್ತೆ ದೇವಿ ನಿಮ್ಗೆ ಕೃಪೆ ತೋರಿಸ್ತಾಳೆ. ಒಬ್ಬ ತಂಗಿ ರಾಮ್ ಪ್ರಸಾದ್, ಇವತ್ತು ನಿಮ್ಮ ಮನೆ ಊಟ ಮಾಡಿ ನಾವು ತುಂಬಾ ಸಂತೃಪ್ತರಾಗಿದ್ದೀರಿ. ತುಂಬಾ ತೃಪ್ತಿಯಾಗಿದೆ. ದೇವಿ ಮಾತೆಯ ಕೃಪಾ ನಿಮ್ಮ ಮೇಲೆ ಇರ್ಲಿ. ಜೈ ಮಾತಾ ದಿ. ಗುರುಗಳು ಹೋಗ್ತಾ ಹೋಗ್ತಾ ಸುಧಾಗೆ ಬುದ್ಧಿ ಕಲ್ಸೋಗ್ತಾರೆ. ಅವಳಿಗೆ ಅವಳು ಮಾಡೋ ತಪ್ಪಂತ ಅರ್ಥ ಆಗತ್ತೆ. ನನ್ನನ್ನ ದಯವಿಟ್ಟು ಕ್ಷಮಿಸಿ. ನಾನು ಹೊಟ್ಟೆ ಕಿಚ್ಚಿಂದ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಹೊಟ್ಟೆ ಕಿಚ್ಚಿಂದ ನಿನ್ಗೆ ಅನ್ಯಾಯ ಮಾಡ್ಬೇಕನ್ಕೊಂಡೆ. ನಿನ್ ಜೊತೆ ಅಲ್ಲ, ಇನ್ಮೇಲೆ ಯಾರ್ ನೋಡಿ ಹೊಟ್ಟೆ ಕಿಚ್ಚು ಪಡಲ್ಲ. ಇದು ಒಳ್ಳೆಯ ಬುದ್ಧಿ ಅಮ್ಮ. ಯಾರನ್ನೋ ನೋಡಿ ಯಾರು ಹೊಟ್ಟೆ ಕಿಚ್ಚು ಪಡಬಾರ್ದು. ಈ ದಿನ ಆ ದೇವಿ ನಮ್ಮ ಮೇಲೆ ತೋರ್ಸಿರುವ ಆ ಕೃಪೆಗೆ, ಆ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೇಕು ಅಂತ ನಾನ್ ಅನ್ಕೋತಿದ್ದೀನಿ. ಆ ಪೂಜೆ ಪುನಸ್ಕಾರಗಳನ್ನ ನಾವು ತುಂಬಾ ಚೆನ್ನಾಗಿ ಮಾಡಿ ಮುಗಿಸ್ಲೇಬೇಕು. ಅಮ್ಮ, ತುಂಬಾ ಒಳ್ಳೆ ವಿಷಯ ಅಮ್ಮ ಇದು. ಅರುಣ್, ಸಂದೀಪ್, ನಾವೆಲ್ಲ ಸೇರ್ಕೊಂಡು ಮಾತಾರಾಣಿಯ ಜಾಗರಣೆ ಮಾಡೋಣ. ಎಲ್ಲರೂ ಸೇರಿ ಮಾತಾದೇವಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆಮೇಲೆ ಸುಧಾ ಚಿಕ್ಕ ಸೊಸೆಯ ಜೊತೆ ತುಂಬಾ ಚೆನ್ನಾಗಿ ಇರಕ್ಕೆ ಶುರು ಮಾಡ್ತಾಳೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.